ಈ ರಸ್ತೆ ಬದಿ ಅಥವಾ ಈ ಮನೆ ಬಳಿ ಕಡಿಮೆ ದುಡ್ಡಿಗೆ ಈ ಜೇನುತುಪ್ಪ ಮಾರೋಕೆ ಅಂತ ಅನ್ಯ ರಾಜ್ಯದಿಂದ ಬರ್ತಾರೆ. ಅದು ಬಹಳ ಪ್ಯೂರ್ ಆಗಿರುತ್ತೆ. ಯಾಕಂದ್ರೆ ಅವ್ರ ಹತ್ರ ಜೇನ್ದೆಲ್ಲ ಕಂಪ್ಲೀಟ್ ಆಗಿ ಅಲ್ಲೇ ಇರುತ್ತೆ. ಅದನ್ನ ತೋರಿಸ್ತಾ ಇರ್ತಾರೆ ನಾವು ತುಂಬಾ ಪ್ಯೂರ್ ಆಗಿ ಕೊಡೋದು ಅಂತ. ಬಟ್ ಅದನ್ನ ನಂಬ್ಕೊಂಡು ನೀವೇನಾದ್ರೂ ಅದನ್ನ ಕೊಂಡ್ಕೊಂಡ್ರೆ ಅದರಲ್ಲಿ ಕಲಬೆರಕೆ ಇದೆ. ಯಾಕೆ ಎಲ್ಲಿ ಈ ರೀತಿ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡೋಣ. ಹಾಸನ ಜಿಲ್ಲೆಯಲ್ಲಿ ಕಲಬೆರಕೆ ಹನಿ ಜಾಲ. ಸಕ್ಕರೆ ಪಾಕ, ಬೆಲ್ಲ ಬೆರೆಸಿದ ಜೇನುತುಪ್ಪ ಮಾರಾಟ. ಸ್ವಚ್ಛತೆ ಇಲ್ಲದ ಪೇಂಟ್ ಡಬ್ಬಗಳಲ್ಲಿ ಜೇನು ಶೇಖರಣೆ. ಜಾಣ ಕುರುಡರಾದ ಆಹಾರ ಇಲಾಖೆ ಅಧಿಕಾರಿಗಳು. ರಸ್ತೆ ಬದಿ, ಮನೆ ಬಳಿ ಕಡಿಮೆ ಬೆಲೆಗೆ ಜೇನುತುಪ್ಪ ಸಿಗುತ್ತೆ ಅಂತ ಅನ್ಯ ರಾಜ್ಯದವರಿಂದ ಖರೀದಿಸುವ ಮುನ್ನ ಎಚ್ಚರದಿಂದ ಇರಬೇಕು. ಜೇನುತುಪ್ಪದಲ್ಲಿ ಸಿಹಿ ಹೆಚ್ಚಿರಲೆಂದು ಅದಕ್ಕೆ ಸಕ್ಕರೆ ಪಾಕ, ಬೆಲ್ಲ ಬೆರಕೆ ಮಾಡಿ ಮಾರಾಟ ಮಾಡ್ತಿದ್ದ ಕಲಬೆರಕೆ ಹನಿ ಜಾಲ ಪೊಲೀಸರ ಬಲೆಗೆ ಬಿದ್ದಿದೆ. ಜೇನುತುಪ್ಪಕ್ಕೆ ಸಕ್ಕರೆ ಪಾಕ, ಬೆಲ್ಲ ಬೆರೆಸಿ ಮಾರಾಟ ಮಾಡಲು ತಯಾರಿ ನಡೆಸ್ತಾ ಇದ್ದ ವೇಳೆ ಪೊಲೀಸರು ದಾಳಿ ಮಾಡಿರುವ ಘಟನೆ ಹಾಸನ ಜಿಲ್ಲೆ ಹೊಳೆನರಸೀಪುರ ಪಟ್ಟಣದ ನೂತನ ಎಪಿಎಂಸಿ ಆವರಣದಲ್ಲಿ ನಡೆದಿದೆ. ಅನ್ಯ ರಾಜ್ಯದಿಂದ ಬಂದಿರುವ 25ಕ್ಕೂ ಹೆಚ್ಚು ಕುಟುಂಬಗಳು ಎಪಿಎಂಸಿ ಆವರಣದಲ್ಲಿ ನೆಲೆಸಿವೆ. ಜೇನುಗೂಡು ಬಿಚ್ಚಿಕೊಂಡು ಬಂದು ಜೇನುತುಪ್ಪ ಬಿಡಿಸಿ ಪೇಂಟ್ ಡಬ್ಬಗಳಿಗೆ ಜೇನುತುಪ್ಪ ತುಂಬಿ ನಂತರ ಸಕ್ಕರೆ ಪಾಕ, ಬೆಲ್ಲವನ್ನ ಕೈಯಿಂದಲೇ ಬೆರಕೆ ಮಾಡಿ ಮಾರಾಟ ಮಾಡಲಾಗುತ್ತಿದೆ. ಇದರ ಅರಿವೇ ಇಲ್ಲದ ಜನರು ಕಡಿಮೆ ಬೆಲೆಗೆ ಉತ್ತಮ ಜೇನುತುಪ್ಪ ಸಿಗುತ್ತಿದೆ ಎಂದು ಖರೀದಿಸಿ ಬಳಕೆ ಮಾಡುತ್ತಿದ್ದಾರೆ. ನೀರಿನ ಟ್ಯಾಂಕ್, ಎತ್ತರದ ಕಟ್ಟಡಗಳು, ದೊಡ್ಡ ದೊಡ್ಡ ಮರಗಳಲ್ಲಿ ಕಟ್ಟಿರುವ ಜೇನು ಬಿಡಿಸಿಕೊಂಡು ತಂದು ಕೊಳಚೆ ಪ್ರದೇಶದಲ್ಲಿ ಶೇಖರಿಸಿ ಇಡಲಾಗುತ್ತಿದೆ. ಕೆಲ ದಿನಗಳ ನಂತರ ಡಬ್ಬಗಳಿಗೆ ಜೇನುತುಪ್ಪ ಶೇಖರಿಸಿ ಕಲರ್ ಚೆನ್ನಾಗಿ ಕಾಣುವಂತೆ ಮಾಡ್ತಾರೆ. ರುಚಿಯಾಗಿರಲು ರಾಸಾಯನಿಕ ಕಲಬೆರಕೆ ಮಾಡಲಾಗುತ್ತಿದೆ. ಈ ದಂಧೆ ನಡೆಸುತ್ತಿರುವವರು ಅನ್ಯ ರಾಜ್ಯದವರಾಗಿದ್ದು ಬೀದಿ ಬೀದಿ ಬಳಿ ಮಾರಾಟ ಮಾಡ್ತಿದ್ದಾರೆ. ಇದೀಗ ಪೊಲೀಸರು ದಾಳಿ ಮಾಡಿ ಕಲಬೆರಕೆ ಹನಿ ಜಾಲವನ್ನ ಬಿಚ್ಚಿಟ್ಟಿದ್ದಾರೆ. ಆಧಾರ್ ಕಾರ್ಡ್, ವೋಟರ್ ಐಡಿ ಸೇರಿದಂತೆ ಯಾವುದೇ ದಾಖಲೆಗಳಿಲ್ಲದೆ ಅನ್ಯ ರಾಜ್ಯದಿಂದ ಬಂದು ಜೇನು ಮಾರಾಟ ಮಾಡ್ತಿದ್ದಾರೆ. ಆರೋಗ್ಯಕ್ಕೆ ಹಾನಿಯುಂಟು ಮಾಡುವ ಜೇನು ಮಾರಾಟ ಮಾಡುತ್ತಿರುವ ಜಾಲವನ್ನ ಪೊಲೀಸರು ಭೇದಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ. ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.